ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ರಾಜ್ಯದಾದ್ಯಂತಹ ಅಂಗನವಾಡಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಇದೆ ಈ ಒಂದು ವಿಡಿಯೋದಲ್ಲಿ ಅಂತಾನೆ ಹೇಳ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ. ಹೊಸ ವರ್ಷಕ್ಕೆ ತಮ್ಮೆಲ್ಲರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ ಸರ್ಕಾರದಿಂದ ಅಂತಾನೆ ಹೇಳ್ಬಹುದು. ಗೌರವಧನ ಏರಿಕೆ ಬಗ್ಗೆ ಆಗಿರ್ಬೋದು, ಅಂಗನವಾಡಿ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸೋದ್ರ ಬಗ್ಗೆ ಆಗಿರ್ಬೋದು, ಚುನಾವಣೆ ಸಂದರ್ಭದಲ್ಲಿ ಅಂಗನವಾಡಿ ನೌಕರರನ್ನು ಪರಿಗಣಿಸದೇ ಇರೋದ್ರ ಬಗ್ಗೆ ಕೂಡ ಆಗಿರ್ಬೋದು. ಜೊತೆಗೆ ಅಂಗನವಾಡಿಯಲ್ಲಿ LKG UKG ಓಪನ್ ಮಾಡ್ತಾ ಇದ್ದಾರಾ, ಎಷ್ಟು ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಮಾಡ್ತಾ ಇಲ್ಲ, ಕಂಪ್ಲೀಟ್ ಡೀಟೇಲ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮಾಹಿತಿ ಇಷ್ಟ ಆದ್ರೆ ಕೊನೆಯದಾಗಿ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಹೈಪ್ ಕೂಡ ಮಾಡಬಹುದು. ಸೊ ಮೊದಲೇ ಹೇಳಿದಾಗೆ ನಮ್ಮ ರಾಜ್ಯದಾದ್ಯಂತಹ ಅಂಗನವಾಡಿ ನೌಕರರು ಸಾಕಷ್ಟು ಬಾರಿ ಪ್ರತಿಭಟನೆಯನ್ನ ಮಾಡಿದರೆ ಅವರ ಹಕ್ಕುಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಅಂತಾನೆ ಹೇಳಬಹುದು. ಕಳೆದ ತಿಂಗಳಲ್ಲೂ ಕೂಡ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಅವರ ಒಂದು ವೇತನನ ಹೆಚ್ಚಳ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ. ಹಾಗೆ ಆಶಾ ಕಾರ್ಯಕರ್ತೆಯರು, ಬಿಸಿ ಊಟ ಕಾರ್ಮಿಕರು ಸಹ ಒಂದು ಪ್ರತಿಭಟನೆಗೆ ಮುಂದಾಗಿದ್ರು ಅಂತಾನೆ ಹೇಳಬಹುದು. ಈಗ ಈ ಎಲ್ಲಾ ವರ್ಗದ ಕಾರ್ಯಕರ್ತರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಸರ್ಕಾರದಿಂದನೇ ಮಾಹಿತಿ ಬಂದಿದೆ. ಈ ಒಂದು ಚುನಾವಣೆ ಸಂದರ್ಭದಲ್ಲೂ ಕೂಡ ಅಂಗನವಾಡಿ ನೌಕರರನ್ನ ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಕರ್ಕೊಳ್ಳೋದಿಲ್ಲ. ಅಂದರೆ ಅವರನ್ನ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ಇದ್ರೂ ಸಹ ಅಂಗನವಾಡಿ ನೌಕರರನ್ನು ಸೇರಿಸ್ಕೋಬಾರದು ಅಂತ ಈಗಾಗಲೇ ರಾಜ್ಯ ಸರ್ಕಾರದಿಂದ ತೀರ್ಪು ಬಂದಿದೆ. ಹಾಗೆ ಅದರ ಜೊತೆಗೆ ವೇತನ ಹೆಚ್ಚಳದ ಬಗ್ಗೆನೇ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ತಮ್ಮೆಲ್ಲರಿಗೂ ತಿಳ್ಕೋಬೇಕು ಅಂತ. ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಒಂದಿಷ್ಟು ವೇತನನ ಹೆಚ್ಚಳ ಮಾಡಿದರೆ, ಮುಂದಿನ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವೇ ಆಡಳಿತಕ್ಕೆ ಬಂದ ನಂತರ ಮತ್ತೆ ಇನ್ನೊಂದಿಷ್ಟು ವೇತನನ ಹೆಚ್ಚಳ ಮಾಡ್ತೀವಿ ಅನ್ನೋ ರೀತಿಯಾಗಿ ರಾಜ್ಯ ಸರ್ಕಾರದಿಂದ ಬಂದಿದೆ. ಹಾಗೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಸಭೆಯಲ್ಲಿ ಆದಷ್ಟು ಚರ್ಚೆ ಆಗಿ ಈ ಒಂದು ಮುಂಬರುವಂತಹ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಮಂಡನೆ ಏನು ಬರುತ್ತಲ್ವಾ, ಅಂತ ಸಂದರ್ಭದಲ್ಲಿ ಅಂಗನವಾಡಿ ನೌಕರರ ವೇತನ ಒಂದಿಷ್ಟು ಹೆಚ್ಚಳ ಮಾಡ್ತೀವಿ, ಜೊತೆಗೆ ಅವರನ್ನು ಸರ್ಕಾರಿ ನೌಕರನ್ನಾಗಿ ಗುರುತಿಸಬೇಕಾ ಬೇಡವಾ ಚರ್ಚಿಸಿ ಘೋಷಣೆನ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ. ಇನ್ನು LKG UKG ಅಂಗನವಾಡಿಗಳಲ್ಲಿ ಓಪನ್ ಮಾಡೋದು ಈಗಾಗಲೇ ಹಲವು ಕಡೆ ಎಲ್ಲ ಅಂಗನವಾಡಿಯಲ್ಲಿ ಎಲ್ಲೆಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲ ಇದೆ ಅಂತಹ ಒಂದು ಅಂಗನವಾಡಿಗಳಲ್ಲಿ LKG UKG ನ ಓಪನ್ ಮಾಡಿದರೆ, ಇನ್ನು ಹಲವು ಜಿಲ್ಲೆಗಳಲ್ಲೂ ಕೂಡ ಎಲ್ಲೆಲ್ಲಿ ವ್ಯವಸ್ಥೆ ಇದೆ ಎಲ್ಲೆಲ್ಲಿ ವ್ಯವಸ್ಥೆ ಇಲ್ವೋ ಅಂತಹ ಸಂದರ್ಭದಲ್ಲೂ ಕೂಡ ಏನೇನ್ ಮಾಡಬೇಕು ಅಂತ ಎಲ್ಲ ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದೆ. ಹೆಚ್ಚು ಕಮ್ಮಿ ಒಂದು 5,000 ಅಂಗನವಾಡಿಗಳಲ್ಲಿ LKG UKG ನ ಓಪನ್ ಮಾಡಬೇಕು ಅನ್ನೋ ಒಂದು ಕ್ರಮನ ಕೈಗೊಂಡಿದ್ದಾರಂತಾನೆ ಹೇಳಬಹುದು. ಸದ್ಯದಲ್ಲಿ ಅಂಗನವಾಡಿ ನೌಕರರ ವೇತನನ ಹೆಚ್ಚಳ ಮಾಡಲಿದೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅನ್ನೋ ಒಂದು ಮಾಹಿತಿನ ತಿಳಿದು ಬಂದಿದೆ. ಸೊ ಈ ಒಂದು ತಮ್ಮೆಲ್ಲರಿಗೂ ಹೊಸ ವರ್ಷದಲ್ಲಿ ಇದೊಂದು ಬಹುದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಇನ್ನು ಅತಿ ಹೆಚ್ಚಿನ ಮಾಹಿತಿಗಾಗಿ ಹಾಗೆ ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅಂಗನವಾಡಿ ರಿಲೇಟೆಡ್ ಏನೇ ಅಪ್ಡೇಟ್ ಬಂದರೂ ನಮ್ಮ ಚಾನಲ್ ಅಲ್ಲಿ ತಿಳಿಸ್ಕೊಡಲಾಗುತ್ತೆ. 5 ಗ್ಯಾರಂಟಿಗಳ ಬಗ್ಗೆ ಆಗಿರ್ಬೋದು, ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನೀವು ಈ ತರ ಎಲ್ಲ ಮಾಹಿತಿ ಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇಮಿಡಿಯೇಟ್ ಆಗಿ ಆಗಿಂದಾಗ ಅಪ್ಡೇಟ್ ಯಾವಾಗಲೂ ನಿಮಗೆ ಬರ್ತಾ ಹೋಗುತ್ತೆ. ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.